ಅಸ್ಪೃಶ್ಯರು. ಲೇಖಕರು ವೈದೇಹಿ. ಅಧ್ಯಾಯ 1. ಶಾಲೆಯಿಂದ ಬಂದವಳೆ ಶಾಮಿ ಚರ್ಚ್ ರೋಡಿನಲ್ಲಿದ್ದ ಮಿಡ್ಬೈ ಮನೆಗೆ ಓಡಿದಳು. ಅಕ್ಕನಿಗೆ ಹೊಟ್ಟೆನೋವು ಶುರುವಾಗಿದೆ, ಬಂದು ಹೋಗಬೇಕಂತೆ ಅಮ್ಮ ಹೇಳಿದ್ದು ಎನ್ನಲು ಮಿಡ್ಬೈ ಐರಿನ್ಗೆ ತಲೆ ಬಾಚುತ್ತಿದ್ದಳು. ಐರಿನ್ ಶಾಮಿಯ ಕ್ಲಾಸ್ಮೇಟ್. ಶೂಸು ಸಾಕ್ಸು ಹಾಕಿ ಚಂದದ ಅಂಗಿಯೊಂದಿಗೆ ಶಾಲೆಗೆ ಬರುತ್ತಿದ್ದಳು. ದಡ್ಡಿ ಎಂದರೆ ದಡ್ಡಿ, ಮೂರ್ಲಿ ಸಹ ಗೊತ್ತಿಲ್ಲ. ಬಾ ಬಾ ಎನ್ನುತ್ತಾ ಶಾಮಿ ಹೇಳಿದ್ದನ್ನು ಕೇಳಿ, ಬರುತ್ತೇನೆ, ನಿಂಗೊಬ್ಬ ಮಗ ಬರುತ್ತಾನೆ ಹಾಗಾದರೆ ಆಟ ಆಡಲಿಕ್ಕೆ ಅಂತ ಅಕ್ಷರ ಬಿಡಿಸಿ ಬಿಡಿಸಿ ಹೇಳಿದಳು ಕ್ರಿಶ್ಚಿಯನ್ ಕೊಂಕಣಿ ಮಾತೃಭಾಷೆಯ ಮಿಡ್ಬೈ. ಶಿಶಿ ಮಗನ ಎಂದದಕ್ಕೆ, ಶೀಯೂ ಇಲ್ಲ ಗೀಯೂ ಇಲ್ಲ, ನಿನಗೆ ಒಮ್ಮೆ ಬರುತ್ತಾನಲ್ಲ, ಆಗ ಏನು ಹೇಳುತ್ತಿ ಎನ್ನುತ್ತಾ ಬಟ್ಟೆ ಮಡಚುತ್ತಿದ್ದ ಒಬ್ಬ ಹುಡುಗಿಯತ್ತ ತಿರುಗಿ, ಮೇರಿ, ಒಂದು ಲೋಟ ಹಾಲು ಮತ್ತು ಬ್ರೆಡ್ ತಂದು ಶ್ಯಾಮಲನಿಗೆ ಕೊಡು ಎಂದಳು. ಅಬ್ಬಬ್ಬ, ಪಾರ್ಥಕ್ಕ ಹೇಳಿದ್ದಾರಲ್ಲ, ಅವಳ ಮನೆಯಲ್ಲಿ ಎಂತಾದರೂ ಕೊಟ್ಟರೆ ತಿನ್ನಬೇಡ, ಮಾಂಸ ತಿನ್ನುವ ಜನ, ಹೇಳಿ ಓಡಿ ಬಂದು ಬಿಡು ಅಂತ. ನಂಗೆಂಥದೂ ಬೇಡ, ಹೋಗುತ್ತೇನೆ ಅಂತಂದು ಹೇಳಿದಷ್ಟೇ ವೇಗದಲ್ಲಿ ಅಲ್ಲಿಂದ ಹೆಜ್ಜೆ ಕಿತ್ತಾಯಿತು ಶಾಮಿ. ಮನೆಗೆ ಬಂದದ್ದೇ, ನಂಗೂ ಬಾಬ್ ಮಾಡು ಎಂದು ಬೊಬ್ಬೆ ಹೊಡೆದಳು ಶಾಮಿ. ಮತ್ತೆಂತ ಬೇಡವಾ, ದಿನಕ್ಕೊಂದು ಹೊಸ ರಾಗ ಎನ್ನುತ್ತಾ ತನ್ನ ಕೆಲಸಕ್ಕೆ ಹೋದರು ಗೌರಮ್ಮ. ಯಾವಾಗ ಕಂಡರೂ ಕೆಲಸ, ನಂಗೆ ಮಿಡ್ಬೈಯಾದರೂ ಅಮ್ಮನಾಗಿದ್ದರೆ ಎಂದಳು ಶಾಮಿ ಅಮ್ಮನಿಗೆ ಕೇಳಿಸುವಂತೆ ಗಟ್ಟಿಯಾಗಿ. ಒಂದು ತೆಗೆದುಕೊಂಡು ಇನ್ನೊಂದ್ಸಲ ಹೇಳ ಎಂದು ಗೌರಮ್ಮ ಬರುವಾಗ ಅವಳೆಲ್ಲಿದ್ದಳು? ಉಪ್ಪರಿಗೆ ತಳಿಕಂಡಿಯಲ್ಲಿ ಚಾಳಿಸುತ್ತಿದ್ದಳು. ನೀ ಕೆಳಗೆ ಬರದೆ ಹೋಗುತ್ತೀಯಾ? ಬಾ, ಬೆನ್ನು ಚರ್ಮ ಸುಲಿಯುತ್ತೇನೆ ಎಂದರು ಗೌರಮ್ಮ. ಎಷ್ಟೋ ಹೊತ್ತಿನ ಮೇಲೆ ಕೆಳಗೆ ಬಂದರೆ ಅಲ್ಲಿ ಮಿಡ್ವೈಫ್ ಬಂದಿದ್ದಳು. ಗೌರಮ್ಮ ಅವಳ ಸಂಗಡ ಮಾತಾಡುತ್ತಾ ಇದ್ದರು. ಅವರ ಹತ್ತಿರದಲ್ಲಿಯೇ ಶಾಮಿ ಬಂದು ಕುಳಿತರೂ ಮೈ ಮುಟ್ಟಲಿಲ್ಲ. ಕೋಣೆಯಲ್ಲಿಯೇ ಆಚೆ ಈಚೆ ಯಾರದೋ ಆಜ್ಞೆಯಾಗಿದೆ ಎಂಬಂತೆ ನಿಧಾನವಾಗಿ ನಡೆದಾಡುತ್ತಿದ್ದಳು ರತ್ನ. ನೋಡುವ, ಪಕ್ಕ ಹೆರಿಗೆ ಆಗಲಿಕ್ಕಿಲ್ಲ, ಸ್ವಲ್ಪ ಹೊತ್ತು ಹೋದೀತು. ನೋವು ಮೇಲಿಂದ ಮೇಲೆ ಬಂದಾಗ ಹೇಳಿ ಕಳಿಸಿ, ಕೂಡಲೇ ಬರುತ್ತೇನೆ ಎಂದು ಹೊರಟು ಹೋದಳು ಮಿಡ್ಬೈ. ಬ್ರೆಡ್ ತಿನ್ನಬೇಕಂತ ತನಗೆ ಆಸೆಯಾಗಿತ್ತು. ಪಾರ್ಥಕ್ಕ ಹಾಗೆ ಹೇಳುವುದು ಬೇಡವಿತ್ತು. ಅವರು ಮಾಂಸ ತಿಂದರೇನಾಯಿತು? ಬ್ರೆಡ್ ಮಾಂಸ ತಿಂದಿರುತ್ತದೆಯೇ? ಅಂದ ಹಾಗೆ ಬ್ರೆಡ್ ಅನ್ನು ಹೇಗೆ ಮಾಡುತ್ತಾರೆ? ಇನ್ನೊಮ್ಮೆ ಹೋದಾಗ ತಿನ್ನಬೇಕು ಎಂದುಕೊಂಡಳು ಶಾಮಿ. ಓಡಿಯಾಡುತ್ತಿದ್ದ ರತ್ನ ಬಂದು ಮಂಚದ ಮೇಲೆ ಕುಳಿತಳು. ಬಾಡಿ ಸೊಪ್ಪಾಗಿದ್ದ ಅವಳ ಮುಖ ಕಂಡ ಗೌರಮ್ಮನ ಕಣ್ಣಲ್ಲಿ ನೀರಾಡುತ್ತಿತ್ತು. ಅವಳೆದರು ನೀನೇ ಕಣ್ಣೀರ್ ಹಾಕಿದರೆ ಎಂದು ಜೋರು ಮಾಡುತ್ತಾ ಪಾರ್ಥಕ್ಕ, ಹೆಣೆ ರತ್ನ, ಇದೊಂದು ಕಷಾಯ ಕುಡಿ ಮಗ. ವಾಯು ಹೊಟ್ಟೆ ನೋವಾದರೆ ಹೋದೀತು, ನಿಜವಾದ ಹೊಟ್ಟೆ ನೋವಾದರೆ ಜಾಸ್ತಿಯಾದೀತು ಎಂದರು. ರತ್ನ ಕಷಾಯ ಕುಡಿದು ಬಾಗಿಲ ಸಂದಿಯಲ್ಲಿದ್ದ ಶಾಮಿಯನ್ನು ಕಂಡಳು. ಅದನ್ನಾಚೆ ಕಳ್ಸುಕಾಗ್ದಾ ಎಂದಳು. ಅದು ರತ್ನನ ಸ್ವರವೇ ಆಗಿರಲಿಲ್ಲ, ಬರೀ ನಿತ್ರಾಣದ್ದು. ಅದಕ್ಕೆ ಎಲ್ಲ ಬೇಕು. ಮೊನ್ನೆ ಏನ್ ಕೇಳ್ತಿತ್ತು ಗೊತ್ತಿತ್ತಾ? ಮಗು ಹೊರಗೆ ಹೇಗೆ ಬರುತ್ತದೆ ಅಂತೇಳಿ. ಹೊಟ್ಟೆ ಬಗೆದು ಎಂದೆ. ನಾ ಬಸುರಿ ಆಪುದೇ ಇಲ್ಲೇ ಎಂದು ಬೊಬ್ಬೆ ಹೊಡೆದದ್ದೆಂದರೆ ಆಗ. ಗೌರಮ್ಮ ನಕ್ಕರು. ಮಂಚಕ್ಕೆ ಕೈಯೆರಡನ್ನೂ ಒತ್ತಿ ಹಲ್ಲು ಕಚ್ಚಿ ಕುಳಿತಂತಿದ್ದ ರತ್ನನೂ ಕಿಸಕ್ಕೆಂದು. ಪಾರ್ಥಕ್ಕ, ಮತ್ತೆ ಹಾಂಗೆ ಹೇಳ್ಕ, ಊರು ಪಾರುಪತ್ಯ ಬೇಕದಕ್ಕೆ. ಒಳ್ಳೇದಾಯ್ತು, ಈಗ ಬರ್ತಾಳ ಕಾಣ ಮಿಡ್ಬೈ ಚೂರಿ ಹಿಡ್ಕಂಡ್. ನೀನ್ ಇಲ್ಲೇ ನಿಂತಿದ್ರೆ ನಿನ್ನ ಹೊಟ್ಟೆಯನ್ನು ಸೀಳಿ ಮಗು ಇತ್ತಾ ಕಾಂಬಳು ಎಂದರು. ನಿಮ್ಮ ಹೊಟ್ಟೆಯನ್ನೇ ಸೀಳುವುದು ಎಂದು ಎದುರುತ್ತರ ಕೊಟ್ಟರೂ ಶಾಮಿ ಮತ್ತಲ್ಲಿ ನಿಲ್ಲಲಿಲ್ಲ. ಪುಟ್ಟ ಜಯ ಆಡುವಲ್ಲಿಗೆ ಹೋಗಿ, ರತ್ನಕ್ಕನಿಗೆ ಹೊಟ್ಟೆ ನೋವು, ಸ್ವಲ್ಪ ಹೊತ್ತಿನಲ್ಲಿ ಮಗು ಹುಟ್ಟುತ್ತದೆ ಎಂದು ಹೇಳಲಿಕ್ಕುಂಟಲ್ಲ. ಮಕ್ಕಳಿಗೆಲ್ಲ ಬೇಗ ಊಟ ಹಾಕಿದ್ದಾಳೆ ಸರೋಜ. ಪುಟ್ಟ ಜಯರಿಗೆ ನಿದ್ದೆ ಬಂದಾಯಿತು. ಇನ್ನೂ ಹೆರಿಗೆಯಾಗಿಲ್ಲ. ಈಗ ಇನ್ನೂ ಒಂದು ಸ್ವಲ್ಪ ಹೊತ್ತಿನೊಳಗೆ ಎಂಬ ವಸಗೆ ಮಾತ್ರ ಬರುತ್ತಿದೆ. ಅವತ್ತಿಡೀ ಕೆಲಸ ತನ್ನ ಮೇಲೆ ಬಿದ್ದದ್ದಕ್ಕೂ, ಜೊತೆಗೆ ರತ್ನನ ಹಿರಿಯ ಮಗ ರವಿಯನ್ನೂ ನೋಡಿಕೊಂಡು ಸಾಕಾಗಿದ್ದಕ್ಕೂ ಸರೋಜನಿಗೆ ಕಣ್ಣೆಳೆಯುತ್ತಿದೆ. ತಮ್ಮ ಶಿವನನ್ನು ಕರೆದು, ಮಣಿ, ಮಗು ಹುಟ್ಟಿದ ಕೂಡಲೇ ನನ್ನನ್ನು ಕರೆ, ರವಿಗೆ ನಿದ್ರೆ ಬರುತ್ತಿದೆ, ಮಲಗಿಸಲು ಹೋಗುತ್ತೇನೆ ಎಂದಳು. ಮಗುವಿನ ಹೆಳೆ ತನ್ನ ಬೆಳೆ ಎಂದ ಶಿವ. ಈಗ ಶಾಮಿ ಮತ್ತು ಶಿವ ಮಾತ್ರ ಕಾಯುತ್ತಿದ್ದಾರೆ. ಗಂಟೆ ದಾಟುತ್ತಾ ಇದೆ. ಗೌರಮ್ಮ ಹೊರಗೆ ಬಂದು, ಮಕ್ಕಳೇ ಮಲಗಬಾರದಾ ಎಂದರೆ,
ಎನ್ನುತ್ತಾರೆ. ಕೂತಲಿಂದ ಹಂದುವುದಿಲ್ಲ. ಶಾಮಿ ಅಣ್ಣನೊಡನೆ ಪಿಸಿಪಿಸಿಯಾಗಿ ಕೇಳಿದಳು, ಹೆರುವುದೆಂದರೆ ಹೇಗ? ಶಿವ ಜೋರಿನಿಂದೊಮ್ಮೆ ಅವಳತ್ತ ನೋಡಿದ. ಇಸಿಸಿ, ಬೇರೆ ಏನಿಲ್ಲವ ನಿಂಗೆ ಕೇಳಲಿಕ್ಕೆ? ಸುಮ್ಮನೆ ಕೂತ್ಕೋ. ತನಗೆ ಗೊತ್ತಿಲ್ಲವೆಂಬ ಸುಳಿವು ಶಾಮಿಗೆ ಸಿಕ್ಕದಂತೆ ಗೊತ್ತಿದ್ದೂ ಹೇಳಿದವನಂತಹ ಮುಖ ಹೊತ್ತಿದ್ದ. ಶಾಮಿಯೇ ಎಂದಳು ಕಿವಿಯಲ್ಲಿ, ಹೊಟ್ಟೆ ಬಗೆಯುತ್ತಾರಂತೆ. ಹಾಗೇ ಮಾಡಬೇಕು ನಿನ್ನಂಥವರಿಗೆ. ಹೋಗ ಹೆಣೆ, ಒಂದು ಕ್ಷಣ ಬಾಯಿ ಹೊಲಿದುಕೊಳ್ಳುತ್ತೀಯಾ? ಈ ಅಪರಾತ್ರಿಗೆ ಹೀಗೆ ನಿದ್ದೆ ಮಾಡದೆ ಕೂತದ್ ಯಾಕೆ ಅಂತ ಈಗ? ಕೋಣೆಯೊಳಗಿಂದಲೇ ಗೌರಮ್ಮ ಗದರಿದರು. ಮಿಡ್ಬಾಯಿಯ ಸ್ವರ ಕೇಳುತ್ತಿತ್ತು. ಹಾ, ಹಾಗೆ ನಿಧಾನ. ಇನ್ನು ಒಂದೇ ಒಂದು ನೋವು ಕೊಟ್ಟುಬಿಡು, ಮತ್ತೆ ಮಕ್ಕಳು ಬೇಕೆಂದರೆ ಸುಮ್ಮನೆ ಆಗುತ್ತದೆಯೇ ಎಂದರು ಪಾರ್ಥಕ್ಕ. ಗೌರಮ್ಮ ಪುನಃ ಹೇಳಿದರು, ಮಕ್ಕಳೇ ಮಲಗಿಕೊಳ್ಳಿ ಹೋಗಿ. ಇಬ್ಬರೂ ಏಳಲಿಲ್ಲ. ಶಾಮಿ ಕುಪ್ಪಳಿಸಿ ಶಿವನಿಗೆ ಮತ್ತಷ್ಟು ಹತ್ತಿರ ಕುಳಿತಳು. ಅವತ್ತು ಎಮ್ಮೆ ಕರು ಹಾಕಿತ್ತಲ್ಲ, ರಾತ್ರಿಡೀ ಕಸ ಬಿದ್ದಿರಲಿಲ್ಲ. ಸೀತು ಚಿಮಣಿ ದೀಪ ಇಟ್ಟುಕೊಂಡು ಅದು ಬೀಳುವುದನ್ನೇ ಕಾಯುತ್ತಾ ಕುಳಿತಿದ್ದಳು. ಕಸ ತಿಂದರೆ ಎಮ್ಮೆ ಹಾಲು ಕೊಡುವುದಿಲ್ಲ ಅಂತಲ್ಲ. ಅಮ್ಮ ಎಷ್ಟು ಬೇಡವೆಂದರೂ ನಾನು ಸೀತುವಿನ ಒಟ್ಟಿಗೆ ಕೂತಿದ್ದೆ. ಬರೀ ಮೀನು ಜಂಬು ಮಾರಯ್ಯ ಅವಳು. ಮತ್ತೆ ಮೀನು ತಿಂಬವರ ಹತ್ತಿರ ಮೀನು ವಾಸನೆ ಅಲ್ಲದೆ ಬೇರೆದು ಇರುತ್ತದ? ಆ ದಿನ ಎಂತೆಂಥ ಕತೆ ಹೇಳಿದಳು ಗೊತ್ತುಂಟಾ? ಹಟ್ಟಿಯ ಹಿಂದೆ ಹಾಯ್ಗುಳಿ ದೈವ ಇದೆಯಂತೆ. ಅದು ಬೇಗ ಕಸ ಬೀಳಲು ಬಿಡುವುದಿಲ್ಲವಂತೆ. ಅದಕ್ಕೊಂದು ಮುಟ್ಸು ಮಾಡಿದ್ದೇನೆ ಎಂದಳು. ಕೆಂಪಿದನ ಹಾಲು ಯಾಕೆ ಕೊಡುವುದಿಲ್ಲವೆಂತ ಆದಿತ್ಯವಾರ ಗೆಂಡದಲ್ಲಿ ಕೇಳುತ್ತಾಳಂತೆ. ಒಂದು ಸಲ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗುತ್ತೇನೆ ಗೆಂಡಕ್ಕೆ ಎಂದಿದ್ದಾಳೆ. ಬರುವುದಾದರೆ ಬಾ. ಕಡೆಗೂ ಬಿತ್ತು ಕಸ. ಅವಳು ಅದನ್ನು ಮಡಕೆಗೆ ಎತ್ತಿ ಹಾಕಿ ಹೊಂಡ ತೋಡಿ ಹುಗಿದು ಬಂದಳು. ಕಸ ಎಂದರೆ? ಆಹಾ, ಈಗ ತನ್ನ ಸರದಿ. ಕಸ ಎಂದರೆ ಏನಂತ ತಾನೂ ಸೀತುವಿನ ಹತ್ತಿರ ಕೇಳಿದ್ದೆ. ಆಕೆಯೂ ಹೇಳಿರಲಿಲ್ಲ. ಕಸ ಎಂದರೆ ಕಸ ಎಂದಿದ್ದಳಲ್ಲ. ತಾನೂ ಕಸ ಎಂದರೆ ಕಸ, ಅಷ್ಟು ಗೊತ್ತಿಲ್ಲನ ಎಂದಳು. ನಿನ್ನ ಮಂಡೆ ಎಂದ ಶಿವ. ನಿನ್ನ ಮಂಡೆ ಎಂದಳು ಶಾಮಿ. ಬಾಯಿ ಮುಚ್ಚುತ್ತೀರ ಇಲ್ಲವ? ಅಲ್ಲ ಮಕ್ಕಳೇ, ನಿಮಗೆ ನಿದ್ದೆಯಾದರೂ ಬರುವುದಿಲ್ಲ ಎಂತದ? ರತ್ನ ಅಮ್ಮ ಎಂದು ಗಟ್ಟಿಯಾಗಿ ಒಮ್ಮೆ ಕಿರುಚಿದಳು. ಸ್ವಲ್ಪ ಹೊತ್ತಿನಲ್ಲಿಯೇ ಮಗು ಅಳುವ ದನಿ. ಕೂಡಲೇ ಹಾರಿ ಕುಳಿತಳು ಶಾಮಿ. ಮಗು? ಗಂಡು ಮಗುವೆ ಎಂದ ಶಿವ. ಅಲ್ಲ, ಹೆಣ್ಣು. ಪಂಥ? ಪಂಥ? ಎಂತ ಪಂಥ? ನಾ ಗೆದ್ದರೆ ನಿನಗೆ ಗುದ್ದು. ನಾ ಗೆದ್ದರೆ ನಿನಗೆ? ನೀನು ಗೆಲ್ಲುವುದಿಲ್ಲ ಬಿಡು ಎಂದ ಶಿವ. ಅರರೆ ಎಂದು ಶಾಮಿ ಬಾಯೆತ್ತಿ ಜಗಳ ಮುಂದುವರಿಸುವುದರೊಳಗೆ ಪಾರ್ಥಕ್ಕ, ಮಣಿ, ಹರಿವಣ ಹೊತ್ತು ಹಾಕಲು ಹೇಳಬೇಕಾ ಎಂದು ಹೆರಿಗೆ ಮನೆಯಿಂದ ಕೂಗಿದರು. ಶಿವ ದಡಕ್ಕನೆ ಎದ್ದು ಹರಿವಣ ಹೊತ್ತು ಹಾಕಿದ. ಚಾವಡಿಯಲ್ಲಿ ಜಾಗರವಿದ್ದ ವಾಸುದೇವರಾಯರು ಒಳಗೆ ಬಂದರು. ಎಂತ ಮಗು? ಹೆಣ್ಣು. ಮಗು ಬಾಣಂತಿ ಹುಷಾರಿದ್ದಾರಲ್ಲ? ಗಂಟೆ ನೋಡಿದ್ದೀರಾ? 12 ಗಂಟೆ 31 ನಿಮಿಷ. ಆದರೆ ಮಿಡ್ಬಾಯಿಯ ವಾಚಲ್ಲಿ 12 ಗಂಟೆ 35 ನಿಮಿಷವಂತೆ. ನಮ್ಮ ಗಂಟೆಯೇ ಸರಿ. ವಾಸುದೇವರಾಯರು ಮಕ್ಕಳತ್ತ ತಿರುಗಿದರು. ಇದೇನು, ಮಲಗಿಕೊಳ್ಳಿ ಹೋಗಿ. ಮಕ್ಕಳು ರಾತ್ರಿ ನಿದ್ದೆಗೆಡಬಾರದು. ಹೇಳಿದ್ದು 2 ವಾಕ್ಯ, ಆದರೆ ಅದರ ತೂಕ. ಎಂದರು ಇಬ್ಬರು. ಏಯ್, ನಾನೇ ಗೆದ್ದದ್ದು. ಹೆಣ್ಣು ಮಗು ನೀನೂ ಅಂತ ಶಾಮಿ ಶಿಕ್ಷೆ ವಿಧಿಸುವುದರೊಳಗೆ ಶಿವ ಎದ್ದು, ಅಪ್ಪಯ್ಯ ಏನ್ ಹೇಳಿದರೀಗ? ಮಲಗಬೇಕು ನಾನು. ಮತ್ತೆ ಬಾಯಿ ತೆರೆದರೆ ಅಪ್ಪಯ್ಯನಿಗೆ ಹೇಳುತ್ತೇನೆ ಎಂದ. ಅವರು ಮಲಗಲು ಹೋದಾಗ ಗೌರಮ್ಮ, ನಾನೆಷ್ಟು ಸಲ ಹೇಳಿದರೂ ಹೋದವಾವು. ಅವರು ಹೇಳಿದ ಕೂಡಲೇ ಹೇಗೆ ಬಾಲ ಮಡಚಿಕೊಂಡು ನಡೆದೆವು ಕಾಣೆ. ಶಂಕದಿಂದ ಇಳಿದರೆ ತೀರ್ಥ ಎಂದರು. ಅದಕ್ಕುತ್ತರವಾಗಿ ಪಾರ್ಥಕ್ಕ, ಅಂತೂ ಅಮಾಸೆ ಬೂದಿ 2ಕ್ಕೂ ಮುಂಚೆಯೇ ಹೆರಿಗೆ ಆಯ್ತಲ್ಲ. ಆನೆಗುಡ್ಡೆ ಗಣಪತಿಗೆ ಹರಕೆ ಹೇಳಿಕೊಂಡಿದ್ದೆ ಎಂದರು. ನಾನೂ ಎಂದರು ಗೌರಮ್ಮ. ಹಾಗಾದರೆ ಗಣಪತಿಗೆ ಒಳ್ಳೆಯ ಪಡಾವು ಎನ್ನುತ್ತ ಶಿವ, ಏಯ್ ಸರೋಜಕ್ಕ, ಸರೋಜಕ್ಕ, ರತ್ನಕ್ಕ ಹೆತ್ತಳು, ಹೆಣ್ಣು ಮಗು, ಏಳನಾ? ಏಯ್, ಮತ್ತೆ ಎಬ್ಬಿಸು ಅಂತ ಹೇಳಿದ್ಯಾಕೆ? ಈಗ ಅಲ್ಲಾಡಿಸಿದರೂ ಎಳಲಿಕ್ಕಾಗುವುದಿಲ್ಲ ನಿಂಗೆ
ಎಂದು ಎಷ್ಟು ಪಿಸುಗುಟ್ಟಿದರೂ ಸರೋಜೆ ಏಳಲಿಲ್ಲ. ಮುಂಚಿನಿಂದಲೂ ಮಲಗಿದರೆ ಇತ್ತಿನ ಧಾತಿಲ್ಲದ ನಿದ್ದೆ ಅವಳದು. ಪುಟ್ಟ, ಜಯ ಎಲ್ಲ ಗಾಢ ನಿದ್ದೆಯಲ್ಲಿದ್ದರು. ಶಾಮಿಗೆ ಮಲಗಿದರೆ ನಿದ್ದೆ ಬರಲೊಲ್ಲದು. ಎದ್ದು ಬಂದು, ಅಮ್ಮ, ನಾ ಮಗುವನ್ನು ಕಾಣಬೇಕು ಎಂದಳು. ಬಾ ಎಂದು ಬಾಗಿಲು ತೆರೆದರು ಗೌರಮ್ಮ. ಒಳಗೆ ಬಿಡಬೇಡ. ಬಂದು ರತ್ನಕ್ಕ ಎಂತ ಹಾಸಿ ಕುಳಿತರೂ ಕುಳಿತಿತೆ, ಮಡಿ ಮೈಲಿಗೆ ಹೋದ ದಾರಿಯಲ್ಲಿಲ್ಲ ಎಂದರು ಪಾರ್ಥಕ್ಕ. ಅಲ್ಲಿಂದಲೇ ಇಣುಕು ಮಗ. ಶಾಮಿ ಬಾಗಿಲ ಚಡಿಯಿಂದಲೇ ಇಣುಕಿದಳು. ರತ್ನ ನೆಲದ ಮೇಲೆ ಹಾಸಿಗೆಯಲ್ಲಿ ಮಲಗಿದ್ದಳು. ಆಚೆ ಗೋಡೆಯಲ್ಲಿ ಚಾಪೆ ಹಾಸಿಕೊಂಡು ಮಲಗಲು ಸನ್ನೆ ನಡೆಸಿದ್ದರು ಪಾರ್ಥಕ್ಕ. ಮಗು ಕಾಣಲಿಲ್ಲ. ಮತ್ತಷ್ಟು ಇಣುಕಿದಾಗ ಸುತ್ತ ಬಿಳಿ ಬಟ್ಟೆ ಸುತ್ತಿಕೊಂಡು ಮುಖ ಮಾತ್ರ ಕಾಣುವ ಮಗು. ಕೆಂಪು ಕೆಂಪು ಮುಖ, ಕೆಂಪು ತುಟಿ, ಮುಚ್ಚಿದ ಕಣ್ಣು, ಎಷ್ಟು ಚಂದದ ಮಗು. ಗುಬ್ಬಚ್ಚಿ ಮರಿ, ಕೋಳಿ ಮರಿ, ಕೊಂಗಾಟ ಮರಿ. ಅಮ್ಮ, ನಾನೆತ್ತಿಕೊಳ್ಳುತ್ತೇನೆ. ಹಾ, ಈಗ ಮುಟ್ಟಬಾರದು. ಹೊಕ್ಕಳು ಚೊಟ್ಟು ಬೀಳಲಿ, ಆಮೇಲೆ. ಹೊಕ್ಕಳು ಚೊಟ್ಟು ಎಂದರೆ? ಗೌರಮ್ಮ ಈಗ ಬಯ್ಯಲಿಲ್ಲ. ನಾಳೆ ಹೇಳುತ್ತೇನೆ, ಮಲ್ಗು ಹೋಗು, ನಾ ಬಂದೆ ಈಗ ಎಂದರು. ಅಕ್ಕನ ಜಾಗದಲ್ಲಿ ತಾನು ಮಲಗಿದ್ದರೆ ತನ್ನ ಹತ್ತಿರ ಗೆರಸಿಯಲ್ಲಿ ಮಗುವಿರುತ್ತಿತ್ತು. ಪಾರ್ಥಕ್ಕ ಮನೆ ಮುಟ್ಟಿರಬಹುದಾಗಿದ್ದ ಮಿಡ್ಬಾಯಿಗೆ ಬೈಯುತ್ತಾ ಕಾಲು ನೀಡಿ ಕುಳಿತಿದ್ದರು. ನಾನು ಎಷ್ಟು ತೇಲಿಗೊಂಡರೂ ನನ್ನನ್ನು ಮುಟ್ಟುವ ಹಾಗೇ ಇರುತ್ತಿದ್ದಳು. ಇರಬರ ಇಲ್ಲದವಳು. ನಮ್ಮದೊಂದು ಆಚಾರ ಅಷ್ಟೇ. ಈಗ ನಾವಿರುವುದೇ ಮೈಲಿಗೆಯಲ್ಲಿ ಅಲ್ಲವೇ ಎಂದು ಗೌರಮ್ಮ ಹೇಳಿದರೆ, ಅದು ನಮ್ಮ ಮನೆಯ ಮೈಲಿಗೆ, ಮಿಡ್ಬಾಯಿಯದು 100 ಮನೆಯ ಮೈಲಿಗೆ. ಈಗಷ್ಟೇ ಶೇಷು ಪೂಜಾರಿಯ ಮಗಳನ್ನು ಹೆರಿಸಿ ಬಂದೆ ಎಂದಳು ಅವಳು. ಕೇಳಿದೆಯಾ? ಯಾರ ಮನೆ ಮೈಲಿಗೆಯನ್ನೆಲ್ಲ ಮುಟ್ಟಿಕೊಳ್ಳಲು ನನಗೇನು ಗರ್ಜು ಎಂದರು. 4 ದಿನಕ್ಕೆ ಅಮಾವಾಸ್ಯೆ ಬಂತು. ಅಮಾವಾಸ್ಯೆಯ ದಿನ ನರಪಟೆ ಬರುತ್ತಾಳೆ. ಅಮಾವಾಸ್ಯೆ ಅಲ್ದ ಒಡ್ತರ ಎಂದು ನಗುನಗುತ್ತಾ ಬರುತ್ತಾಳೆ. ತಲೆ ತುಂಬ ಅವರಿವರು ಕೊಟ್ಟ ಎಣ್ಣೆ, ತಲೆಯೋ ಎಣ್ಣೆಯ ಕೊಡಪಾನವೋ ಎಂಬಂತೆ. ಹಣೆಗೊಂದು ಗುಲಾಬಿ ಬಣ್ಣದ ಕುಂಕುಮ ಇದ್ದರಾಯಿತು, ಇಲ್ಲದಿದ್ದರಾಯಿತು. ಕೈ ಮುಖದ ಮೇಲೆಲ್ಲ ಹಚ್ಚೆ ಚುಚ್ಚಿಕೊಳ್ಳದೇ ಇದ್ದರೆ ಸತ್ತ ಮೇಲೆ ಯಮಧರ್ಮ ಹಾವಿನ ಬಾಲದ ತುದಿಯಿಂದ ಚುಚ್ಚುತ್ತಾನೆ ಅನ್ನುತ್ತಾಳೆ. ನರ್ಪಟೆ ಬಂತು, ನರ್ಪಟೆ ಬಂತು, ನರ್ಪಟೆ 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 ಎನ್ನುತ್ತಾ ಪುಟ್ಟ ಓಡಿ ಬರುತ್ತಾನೆ. ನರ್ಪಟೆಗೆ ಚಣ್ಣ ವಡ್ತರನನ್ನು ಕಂಡು ನಗು. ಎಲ್ಲದಕ್ಕೂ ಅವಳಿಗೆ ನಗೆ ಮುಂದೆ. ಕೈಯಲ್ಲೊಂದು ಬಿದಿರಿನ ಬುಟ್ಟಿ, ತಲೆಯ ಮೇಲೆ ಹಾಳೆಯ ಟೊಪ್ಪಿ, ಸೊಂಟದಲ್ಲಿ 5 6 ಕುಕ್ಕೆ ಅಥವಾ ಹೆಡಿಗೆ ಅಥವಾ ಸಿಬಲ, ಒಂದರ ಮೇಲೊಂದು. ಒಂದೊಂದು ಸಲ ಚೌಕಾಸಿ ಮಾಡುತ್ತಾ ಗೌರಮ್ಮ ಕೊಳ್ಳುವುದೂ ಉಂಟು. ಇಂತಿಷ್ಟು ಅಕ್ಕಿಗೆಂದೋ ಚಕ್ರಕ್ಕೆಂದೋ 4 ವ್ಯಾಪಾರ ಕುದುರುವುದುಂಟು. ಕೊಂಡಾದ ಮೇಲೆ ಚಂದು ಬಾವಿಯಿಂದ ನೀರೆತ್ತಿ ಅವುಗಳ ಮೇಲೆ ಹೊಯ್ದು ಶುದ್ಧ ಮಾಡಿ ಒಳಗೆ ತಂದಿಡುತ್ತಾಳೆ. ಅಷ್ಟರವರೆಗೆ ಅವುಗಳನ್ನು ಮುಟ್ಟುವಂತಿಲ್ಲ. ನರಪಟ್ಟೆಗೆ ಬಾಕೂಡ ಇಲ್ಲವಂತೆ. ಯಾಕೆ ಎಂದರೆ ಜಿಟಿ ನಗೆ. ಆದರೆ ಎದೆ ತಾಂಟು ಬಡಿದು ಹೋಗಿದೆ. ಯಾರದನ್ನು ಮದುವೆಯಾಗುವವರು ಎಂದು ಚಂದು ಕೇಳುತ್ತಾಳೆ. ಒಮ್ಮೊಮ್ಮೆ ಸುಮ್ಮನೆ ಅದು ಹೆಣ್ಣ ಗಂಡ ಎಂದು ಚಂದುವೇ ತಲೆಬಿಸಿ ಮಾಡಿಕೊಂಡಂತೆ ಮಾಡಿ ಎಲ್ಲರನ್ನೂ ನಗಿಸುವುದಿದೆ. ನರ್ಪಟೆ ಬಂದರೆ ಒಂದು ಗೆರಟೆಯಲ್ಲಿ ಒಂದಿಷ್ಟು ಎಣ್ಣೆ ಸುರಿದು ಎಲ್ಲರ ತಲೆಗೆ ಸುಳಿದು ಹೆಚ್ಚು ಗ್ರಹಚಾರ ಇದ್ದವರನ್ನು ಕರೆದು ಅದರಲ್ಲಿ ತಮ್ಮ ಬಿಂಬ ನೋಡಲು ಹೇಳಿ ಅದನ್ನು ಅವಳಿಗೆ ಕೊಟ್ಟರಾಯಿತು. ಗ್ರಹಚಾರ ಓಡಿದಂತೆಯೇ. ಹಾಗೆ ಎಲ್ಲರ ಗ್ರಹಚಾರ ಹೀರಿಯೇ ನರಪಟೆ ಬುಡದವಕ್ಕೆ ಆ ನಮೂನೆ ದರಿದ್ರ ಇರುವುದು ಎಂದು ಪಾರ್ಥಕ್ಕ ಮಕ್ಕಳ ಹತ್ತಿರ ಹೇಳುತ್ತಾರೆ. ಪುಟ್ಟ, ನರಪಟೆ ಎಂದು ಕೂಗಿದ್ದೇ ಬಾಣಂತಿ ಕೋಣೆಯ ಕಿಟಕಿ ಬಾಗಿಲು ಅರ್ಧ ಸಾಂಚಿ ಇದ್ದದ್ದನ್ನು ಪೂರ್ತಿ ಹಾಕಿದರು ಪಾರ್ಥಕ್ಕ. ಆದರೂ ಅವಳು, ಚಣ್ಣಮ್ಮ ಹೆತ್ತಿದ್ದಾರಂತೆ, ಹೆಣ್ಣು ಮಗುವಂತೆ, ಹಾಂಗಾರೆ ನಮಗೊಂದು ಪಾಯಸ ಉಂಟು ಎನ್ನುತ್ತಾ ಗೆಲುವಿಗೆ ಗೆಲುವಾಗಿ ನಿಂತಿದ್ದಳು. ಮಗು ಚಂದ ಉಂಟು ಎಂದ ಪುಟ್ಟ. ಹೌದು, ಚಂದ ಉಂಟು ಎಂದಳು ಅವಳು. ಕೆಂಪು ಕೆಂಪು ಎಂದು ಜಯ ಹೇಳಿದಾಗ, ಹೌದು ಒಡತಿ, ಕೆಂಪು ಕೆಂಪು ಎಂದಳು. ಯಾರೇನು ಹೇಳಿದರೂ ಹೂಗುಡುತ್ತಾ ಅರೆಪಚ್ಚೆ ನಗುವಿನಲ್ಲಿ ಅದನ್ನೇ ಪುನಃ ಹೇಳಿದರೆ ಅದು ನರಪಟೆಯೇ. ಪಾರ್ಥಕ್ಕ ಪುಟ್ಟ ಜಯರನ್ನು ಕರೆದು, ಹಾಗೆಲ್ಲ ಹೇಳಿ ಮಗುವಿಗೆ ದೃಷ್ಟಿ ಬೀಳುತ್ತದೆ ಅಷ್ಟೇ. ಅವುಗಳ ಹತ್ತಿರ ಏನು ಹೋಗಿಲ್ಲದ ಪಂಚಾತಿಕೆ. ಗೌರಿ, ಎಣ್ಣೆ ಬೇಗ ಕೊಡಬಾರದ, ಅದರ ಗಾಡಿ ಒಮ್ಮೆ ಹೋಗಲಿ ಮಾರೈತಿ. ಅದು ಬಂದ ಕೂಡಲೇ ಇಲ್ಲೇನು ಜನ ಉಂಟಾ ತಯಾರು ಮಾಡಿಕೊಡಲಿಕ್ಕೆ, ನಿಲ್ಲಲಿ ಸ್ವಲ್ಪ ಎಂದರು ಗೌರಮ್ಮ. ಜಯ ಮತ್ತೆ ಹೊರಗೋಡಿದಳು. ಚೆನ್ನಮ್ಮ
ಎಂದಳು ನರಪಟೆ ಉದ್ದ ನಗೆಯಲ್ಲಿ. ಏಯ್, ನೀನೆಲ್ಲಿರುವುದು? ನಾನು ಅಲ್ಲಿ ನರಿಬೇಣದ ಆಚೆ. ನಾ ಬರುವುದಾ ಒಂದು ಸಲ? ಶ್, ನೀವು ಬರುವ ಜಾಗವಲ್ಲ ಒಡತಿಯರೇ ಅದು. ಹೋಗು ಅವಳೊಟ್ಟಿಗೆ. ಅವಳ ಮಗನಿಗೆ ನಿನ್ನನ್ನು ಮದುವೆ ಮಾಡಿ ಕೊಡುವ. ಯಾರು ಬಂದರೂ ಅವರ ಹತ್ತಿರ ಅವಡೆ ಸೊಪ್ಪಿಗೆ ಉಪ್ಪಿಲ್ಲದ ಮಾತಿಗೆ ಕೂತಾಯ್ತು. ನಡಿ ಒಳಗೆ ಎಂದು ಗದರಿಸಿದರು ಗೌರಮ್ಮ ಎಣ್ಣೆ ತಂದು ದೂರದಲ್ಲಿ ಇಡುತ್ತ. ಬಯ್ಯಬೇಡಿ, ಪಾಪ ಮಗು. ಅಮ್ಮ, ಪಾಯಸ ಯಾವಾಗ? ಉತ್ತರ ಸಿಗದ ನರಪಟೆ ಅದೇ ಸಹಜವೆಂಬಂತೆ ಎಣ್ಣೆಯ ಗೆರಟೆ ಎತ್ತಿಕೊಂಡು ನಗುವಿನ ಗೆಜ್ಜೆಯೊಂದಿಗೆ ಹೊರಟು ಹೋದಳು. ಅಂಗಳ ಗುಡಿಸುತ್ತಾ ಇದ್ದ ಚಂದು, ಅಗಣಿಯಮ್ಮ, ಈ ನರಪಟೆಗೆ ಇದ್ದ ಖುಷಿ ಯಾರಿಗಿಲ್ಲ ಸುಳ್ಳ? ಒಂದಕ್ಕೆ ಕಾಣಿ, ಏನಿಲ್ಲದವರು ಗಮ್ಮತ್ತಿನಲ್ಲಿರುತ್ತಾರೆ. ನಮ್ಮಂಥವರಿಗೆ 3 ಹೊತ್ತೂ ಚಿಂತೆ. ಗೌರಮ್ಮ ಅವಳಿಗೆ ನೇರ ಉತ್ತರ ಕೊಡಲಿಲ್ಲ. ನಮ್ಮಂತಹವರಿಗೆ ಅಂತ ಹೇಳಿ ತಾವೂ ಅವಳು ಸರಿಸಮವೆನ್ನುವಂತೆ ಮಾತಾಡಲು ಇವಳು ಯಾವ ದೊಡ್ಡ ಪುಳುಕಿ ಎಂದು ಚಂದುವಿಗೆ ಕೇಳಿಸುವಂತೆಯೇ ಹೇಳುತ್ತಾ ಒಳಗೆ ಬಂದರು. ಆ ದಿನದಿಂದ 4 ದಿನವಿಡೀ ರಾತ್ರಿ ಹಗಲು ಒಂದು ಮಾಡಿ ಅತ್ತಿತು ಮಗು. ಒಂದೇ ಸಮನೆ ರಭಸದಿಂದ ಚಿಮ್ಮುವ ಹಾಲಿಗೆ ಬಾಯಿ ಕೊಡಲು ತ್ರಾಣವಿಲ್ಲದೆ ಅಳುವುದು. ದ್ರಾಕ್ಷಿ ಬತ್ತಿ ಎಷ್ಟು ಚೀಪಿದರೇನು, ಹೊಟ್ಟೆ ತುಂಬುತ್ತದೆಯೇ? ರಾತ್ರಿಯೆಲ್ಲ ಪಾರ್ಥಕ್ಕ ಕಾಲು ಮೇಲೆ ಹಾಕಿಕೊಂಡು ಹಾಡಿನ ಮಳೆಗರೆದರೂ ಮಗು ಅಳುಬಿಡಲಿಲ್ಲ. ಎದೆಯಲ್ಲಿ ಹಾಲು ತುಂಬಿ ಮಗು ಕುಡಿಯದೆ ರತ್ನನಿಗೆ ನೋವು ಸುರುವಾಗಿ ಸಾಕಾಯಿತು. ಕಂಕುಳಲ್ಲಿ ಗಣ್ಣೆ ಎದ್ದಿತು, ಎದೆ ಬೀಗಿತು. ಇನ್ನೇನು ಮಾಡುವುದು? ಎಣ್ಣೆ ಮಾರುವ ಮಾದುಮ್ಯ ಅಡತಿ ಬಂದವಳು ನೋವಿನಿಂದ ನರಳುವ ರತ್ನಳನ್ನು ಕಂಡು ಬೇಸರಗೊಂಡಳು. ಹಂಗಾರೆ ಅಮ್ಮ, ಇಷ್ಟು ಹೆತ್ತು ಹಿಡಿದಿದ್ದೀರಿ? ಒಂದು ಮುಡ್ಸು ಗೊತ್ತಿಲ್ಲವೇ? ಮಲ್ಲಿಗೆ ಚೆಂಡನ್ನು ಎದೆಯ ಮೇಲಿಟ್ಟು ಕಾಣಿ, ಹಾಲೆಲ್ಲ ಇಳಿದು ಬೀಗು ಮಾಯವಾಗುತ್ತದೆ ಎಂದಳು. ಅವಳು ಹೇಳಿದಂತೆ ಮಲ್ಲಿಗೆ ಚೆಂಡನ್ನು ತಂದು 2 ಮೊಲೆಗಳಿಗೆ ಸುತ್ತಿ ಹಗುರಾಗಿ ಇಟ್ಟಿದ್ದೇ ಗಟ್ಟಿಗೊಂಡಿದ್ದ ಹಾಲೆಲ್ಲ ಕರಗಿ ಹರಿದು ಹೋಯಿತು. ಅಯ್ಯೋ, ಮಗು ಕುಡಿಯುತ್ತಿತ್ತಲ್ಲ, ದಂಡ ಹರಿದು ಹೋಯ್ತಲ್ಲ ಎಂದು ರತ್ನ ಹೊಟ್ಟೆಯುರಿ ಬಿಟ್ಟರೆ ಇನ್ನೂ ಹಾಲಾಗುವುದೇ ಎಂಬುದು ಪಾರ್ಥಕ್ಕನ ಸಂಶಯ. ಪಾರ್ಥಕ್ಕನ ಸಂಶಯ ನಿಜವಾಯಿತು. ಹಾಲಿನಿಂದ ಹಿರಿದು ಬಿರಿಯುವಂತಿದ್ದ ಮೊಲೆಗಳು ಹಾಲೆಲ್ಲ ಕಳೆದು ಕುಗ್ಗಿ ಸಣ್ಣಗಾದವು, ಮೆತ್ತಗಾದವು. ಮತ್ತೆ ಪುನಃ ಹಾಲುತ್ಪನ್ನವಾಗಲು ಬುದ್ಧಿಯನ್ನೆಲ್ಲ ಖರ್ಚು ಮಾಡಿದರು ಪಾರ್ಥಕ್ಕ. ಜೀರಿಗೆ, ಕಾಯಿ ಹಾಲು, ಬೆಲ್ಲ ದಿನವೂ ಅರೆದುಕೊಡಿ ಎಂದರು ಯಾರೋ. ಒಬ್ಬೊಬ್ಬರು ಒಂದೊಂದು ಉಪಾಯ ಹೇಳಿದರು. ಬಂದವರು ಒಂದೊಂದು ಹೇಳಿ ಬಂದ ಮಗು ಒಳಗೆ ಹೋಯ್ತಂತೆ ಎಂಬ ಗಾದೆ ಮಾತನ್ನು ನುಡಿದು ನಗುವರು ಪಾರ್ಥಕ್ಕ. ಇಷ್ಟೆಲ್ಲ ಆದದ್ದು ನರಪಟೆಯ ದೃಷ್ಟಿಯಿಂದಲೇ. ಬಳಿದು ಹಾಕುವ ಅಂದರೆ ಸೂತಕ ಕಳೆದಿಲ್ಲ. ನರ್ಪಟೆ ಕಣ್ಣಲ್ಲಿ ಕಾಣದೇ ಇಷ್ಟು ದೃಷ್ಟಿ ನಡಬೇಕಾದರೆ ಇನ್ನು ಕಂಡಿದ್ದರೆ? ಮಕ್ಕಳೋ ಮರಿಯೋ, ಇನ್ನು ಸಾಕಪ್ಪ, ಇವರ ಹತ್ತಿರ ಆಪರೇಷನ್ ಮಾಡಿಸಿಕೊಳ್ಳಲು ಹೇಳುತ್ತೇನೆ ಎಂದಳು ರತ್ನ. ನೀನ್ ಹೇಳಿದರೆ ಮಾಡಿಸಿಕೊಂಡೇ ಬಿಟ್ಟಾನ ಅವನು. ತನ್ನ ಬುದ್ಧಿಗೆ ಹೌದು ಎಂದು ಕಂಡರೆ ಮಾಡಿಸಿಕೊಂಡಾನು ಎಂದರು ಗೌರಮ್ಮ, ಅಳಿಯ ಸ್ವಂತ ಬುದ್ಧಿಯವ ಎಂಬ ಹೆಮ್ಮೆಯಿಂದ. ಪಾರ್ಥಕ್ಕನಿಗೆ ರತ್ನನ ಮಾತು ಸಮ ಕಾಣಲಿಲ್ಲ. 4 ದಿನ ಅತ್ತಿತೆಂತ ಮಕ್ಕಳೇ ಬೇಡ ಎನ್ನುವುದು ಯಾವ ಮಹಾಶೌರ್ಯ! ಮತ್ತೆಂತ ಹೆಣ್ಣೆ ನೀನು? ಹೆಣ್ಣೆಂದರೆ ಹೆರುತ್ತಿರ್ಬೇಕಾ? ಇದೊಳ್ಳೆ ಕತೆ ಎಂದಳು ಸರೋಜ. ಹೌದಪ್ಪ, ನಂಗೆ ಗಂಡ ಇರಬೇಕಿತ್ತು. ಹೆರಿಗೆ ನಿಲ್ಲುವವರೆಗೂ ಹೆರುತ್ತಾ ಇರುತ್ತಿದ್ದೆ. ಪಾರ್ಥಕ್ಕನ ಮಾತಿಗೆ ಗಂಜಿಯೂಟ ಮಾಡುವುದು ಬಿಟ್ಟು ಹೋ ಅಂತ ದೊಡ್ಡದಾಗಿ ನಕ್ಕೋ ಮಕ್ಕಳು. ಮೂಲೆಯಲ್ಲಿ ಕುಳಿತು ಪ್ರಸಂಗ ಬಿಚ್ಚಿಕೊಳ್ಳುತ್ತಿದ್ದ ಪಾರ್ಥಕ್ಕನಿಗೂ ನಗೆ, ಗೌರಮ್ಮನಿಗೂ. ನಾನಂತೂ ಪಾರ್ಥಕ್ಕನ ಹೊಟ್ಟೆ ಡೊಳ್ಳು ಆಗುವುದನ್ನು ಎಣಿಸಲಿಕ್ಕೂ ಹೋಗುವುದಿಲ್ಲ ಎಂದಳು ಶಾಮಿ ಮುಖ ಚಿರುಟಿಸಿ. ಯಾಕೆ ಮಗ, ನಾನು ಈಗ ಹೀಗೆ ಇದ್ದೇನೆ ಅಂತವ? ಪ್ರಾಯದ ಕಾಲದಲ್ಲಿ ನಿಮ್ಮ ಹಾಗೆ ಕರಟಿಕೊಂಡಿರಲಿಲ್ಲ, ಅರಸಿನ ಕೋಡು ಮುರಿದ ಹಾಗಿದ್ದೆ. ಪಾರ್ಥಕ್ಕ, ನಿಮಗೆ ಹೊಟ್ಟೆ ನೋವು ಶುರುವಾದರೆ ಮಿಡ್ಬಾಯನ್ನು ಕರೆದುಕೊಂಡು ಬರಲು ಹೋಗುವವ ನಾನೇ ಎಂದ ಶಿವ. ಎಂತದಕ್ಕೆ ನಂಗೆ ಮಿಡ್ಬಾಯಿ? ನಾನು ಮಿಡ್ಬಾಯನ್ನೇ ಹೆರಿಸಿ ಕಳಿಸಿಯೇನು. ಭಾಸ್ಕರನನ್ನು ಹೇಗೆ ಹೆತ್ತೆ ನಾನು ಗೊತ್ತುಂಟ ಮಣಿ ನಿಂಗೆ? ಥೂ, ನಿಮ್ಮ ಹೆಂಗಸರ ಹೆರಿಗೆ ಪುರಾಣ ನಂಗೆ ಬೇಡಪ್ಪ, ಕೊಳಕು ಹೆಂಗಸರು ಎನ್ನುತ್ತಾ ಊಟ ಮುಗಿಸಿ ಎದ್ದ ಶಿವ. ನಿನ್ನನ್ ಹೆತ್ತದ್ಯಾರನ ಎಂದು ಛೇಡಿಸಿದಳು ಸರೋಜ. ಸದಾ ಹೆಂಗಸರ ಪರವಾಗಿಯೇ ನಿಲ್ಲುವವಳು. ಇವ ಯಾವ ದೊಡ್ಡ ಗಂಡಸು? ಮಾಣಿಯ ಟೇಂಕಾರ ಕಂಡ್ರೆ ಸಾಕು, ಮೀಸೆ ಹುಟ್ಟಲಿಕ್ಕಾದರೂ ಮರ ಹತ್ತುವುದನ್ನು ಬಿಟ್ಟಿಲ್ಲ. ಊರು ತುಂಬ ಮಾತಾಡುತ್ತದೆ ಎಂದ ಪಾರ್ಥಕ್ಕ. ನಂಗೆ ಹೊಟ್ಟೆ ನೋವು ಶುರುವಾದದ್ದು ಎಷ್ಟು ಹೊತ್ತಿಗೆ? ಬಿಸಿಲು ಇನ್ನೂ ಸೋರ್ಲವರೆಗೂ ಬಂದಿರಲಿಲ್ಲ, ಅಷ್ಟು ಬೆಳಿಗ್ಗೆಯಲ್ಲಿ. ನಂಗೆ ಗೊತ್ತಾಯ್ತಾ ಇಲ್ಲವಾ? ಕೆಲಸ ಚುರುಕು ಮಾಡಿದೆ, ಇವರ ಹತ್ತಿರ ಹೇಳಿದೆ.
ಇಬ್ಬರೂ ಒಂದು ಮುಷ್ಟಿ ಉಂಡು ಊಟದ ಶಾಸ್ತ್ರ ಮುಗಿಸಿದೆವು. ಮೇಲುಮನೆ ಸುಬ್ಬಕ್ಕನನ್ನು ಕರೆಯಬೇಕಾ ಎಂದರು. ಹ್ಞೂ ಎಂದೆ. ಚಾಪೆ ಬಿಡಿಸಿಕೊಂಡೆ, ಮಲಗಿದೆ. ಸುಬ್ಬಕ್ಕ ಬರುವಾಗ ಮಗು ಬಿದ್ದಾಗಿತ್ತು. ಅವಳಿಗೆ ಹೊಕ್ಕಳು ಚೊಟ್ಟು ಕತ್ತರಿಸುವ ಕೆಲಸ ಮಾತ್ರ ಉಳಿದದ್ದು. ಅವಳು ಬರುವುದು ತಡವಾಗಿದ್ದರೆ ಆ ಕೆಲಸವನ್ನು ನಾನೇ ಮುಗಿಸುತ್ತಿದ್ದೆ. ಹಾ ಅಂಟೆಕೈ ಗೊರಟು ಎಂದಳು ಮಲಗಿದಲಿಂದಲೇ ರತ್ನ. ಅದು ನಿಮಗೆ, ಈಗಿನವಕ್ಕೆ. ಮಗ, ಅದೆಲ್ಲ ಒಂದು ಕೈ ಚಳಕ. ನಾವು ಹಾಗಿದ್ದೆವು. ಈಗಿನವರಿಗೆ ಅದೆಲ್ಲ ಸಾಧ್ಯವಾಗಲಿಕ್ಕಿಲ್ಲ. ಒಪ್ಪಿದೆ. ಗಂಜಿಯುಂಡು ಕೈ ತೊಳೆದುಕೊಂಡು ಬಂದ ಶಿವ ಬಿಸಿಯೂಟದಿಂದಾಗಿ ಬೆವರಿ ಮುದ್ದೆಯಾದ ಮೈಯನ್ನು ಬೈರಾಸಿನಿಂದ ತಿಕ್ಕಿ ತಿಕ್ಕಿ ಒರೆಸಿಕೊಳ್ಳುತ್ತಾ, ಅದಿರ್ಲಿ ಪಾರ್ಥಕ್ಕ, ಅಷ್ಟು ಮಕ್ಕಳನ್ನು ಹೆರುತ್ತಿದ್ದೆ ಅಂದಿರಲ್ಲ, ಅಷ್ಟು ಮಕ್ಕಳು ಶೂದ್ರರನ್ನೇ ಮದುವೆಯಾದರೆ ಆಗ? ಪಾರ್ಥಕ್ಕನಿಗೆ ಪ್ರತಿ ಸಲವೂ ಈ ಮಾತು ದುಃಖ ತರಿಸದು. ಅಪರೂಪಕ್ಕೊಮ್ಮೆ ಸಂದರ್ಭ ಹಾಗಿದ್ದರೆ ನಗೆ ಬರುವುದೂ ಉಂಟು. ಆ ವಿಷಯ ಗಂಭೀರವಾದದ್ದೂ ಹೌದು, ತಮಾಷೆಗೂ ಹೌದು. ಏನ್ ಮಾಡೋದು? ಹಾಗೆ ಆಗಲಿಕ್ಕಿಲ್ಲ. ಅವ ಒಬ್ಬ ಆದ ಅಂತೇಳಿ ಎಲ್ಲರೂ ಆಗುತ್ತಾರೆ ಅಂತ ಉಂಟಾ? ಒಂದು ವೇಳೆ ಅವರೂ ಆದರು ಅಂತಿಟ್ಟುಕೋ, ಅದು ನಾನು ಪಡೆದು ಬಂದದ್ದು ಅಂತ ಈಗ ಇದ್ದೇನಲ್ಲ, ಹಾಗೆಯೇ ಇದ್ದು ಬಿಡುತ್ತಿದ್ದೆ. ಅಷ್ಟು ಹೇಳುವವ ನಾಳೆ ನೀನೇನಾಗುತ್ತೀಯೋ? ನಾಳಿನ ವಿಚಾರ ನಾಳೆಗೆ. ಇವತ್ತೇನೋ ಸರಿ ಗಂಜಿ ಹೊಡೆದೆ ಕಾಣಿ. ಈಗ ಶಾಲೆಗೆ ಹೋಗಿ ಜತನ್ನ ಮಾಸ್ಟ್ರ ಕುಟ್ಟಿ ತಿನ್ನಬೇಕು, ಲೆಕ್ಕದ ಹೋಂವರ್ಕ್ ಮಾಡದ್ದಕ್ಕೆ ಎನ್ನುತ್ತಾ ಹೊರಟು ಹೋದ. 10 ದಿನವಿಡೀ ರತ್ನನ ಕೋಣೆಗೆ ಯಾರೂ ಹೋಗುವಂತಿಲ್ಲ. ರತ್ನನನ್ನು ಮುಟ್ಟುವಂತೆಯೂ ಇಲ್ಲ. ಗಾಳಿ ಬೆಳಕೂ ಕೂಡ. ರತ್ನನಾದರೂ ಹೊರಗೆ ಬರುವಂತಿದೆಯೇ? ಸ್ನಾನ, ಕೈಕಾಲು ತೊಳೆಯುವುದಕ್ಕೆಲ್ಲ ಒಂದು ಅಮೆಹೊಂಡ ಇದೆ. ಹೆರಿಗೆ ಕೋಣೆಯ ಹಿಂದೆಯೇ ಅದನ್ನ ನಿರ್ಮಿಸಿದ್ದಾರೆ. ಒಂದು ಹೊಂಡ ತೋಡಿ ಅದರ ಮೇಲೆ ಹಲಗೆಯನ್ನಿಟ್ಟಿದ್ದಾರೆ. ಸುತ್ತ ಮಡಲಿನ ಮರೆ ಕಟ್ಟಿದ್ದಾರೆ. ಹೆತ್ತ ಕಸ, ರಕ್ತ ಇತ್ಯಾದಿಗಳನ್ನೆಲ್ಲ ಬಾಚಿ ಆ ಅಮೆಹೊಂಡದಲ್ಲಿಯೇ ಹುಗಿದಿದ್ದಾರೆ. ಆ ಕೆಲಸವನ್ನೆಲ್ಲ ಅಪ್ಪಿ ಎಂಬಾಕೆ ಮಾಡುವವಳು. ಅವಳಿಗೆ ಇದೆಲ್ಲ ಮಾಡಿದ್ದಕ್ಕೆ ವಿಶೇಷ ಮರ್ಯಾದೆ ಇದೆ. ಪಾರ್ಥಕ್ಕ ಇಲ್ಲದಿದ್ದರೆ 10 ದಿನಗಳ ಕಾಲ ಬಾಣಂತಿ ಜೊತೆ ಇರಬೇಕಾದವಳು ಅಪ್ಪಿಯೇ. ಆದರೆ ಈಗ ಅವರು ಇರುವುದರಿಂದ ರತ್ನನ ಬಾಣಂತನಕ್ಕೆ ಅಪ್ಪಿಯ ಹಂಗಿಲ್ಲ. ಇವತ್ತು ಸತ್ತರೆ ನಾಡಿದ್ದು 3ನೇ ದಿನ ಎಂಬ ಒಂದು ಮಾತಿದೆ. ದಿನ ಓಡುವುದು ಅಷ್ಟು ವೇಗವಾಗಿ ಅಂತ ಸೂಚಿಸಲು. ಹುಟ್ಟಿದರೂ ಅಷ್ಟೇ. 7ನೇ ದಿನ ಬಂದಾಯಿತು. 7ನೇ ದಿನ ಮಗುವಿನ ಹೊಕ್ಕಳು ಚೊಟ್ಟು ಒಣಗಿ ಬಿತ್ತು. ಬಿದ್ದುದನ್ನು ಗೌರಮ್ಮ ಮಕ್ಕಳಿಗೆ ತೋರಿಸಿದರು. ಇನ್ನು ಮಗುವಿನ ಮೈಲಿಗೆ ಕಳೆಯಿತು. ಬಟ್ಟೆ ಇಲ್ಲದ ಮಗುವನ್ನು ಈಗ ಯಾರೂ ಮುಟ್ಟಬಹುದು. ಯಾರಿಗೆ ಮಗು? ರವಿ, ಬಾಬುವನ್ನು ಎತ್ತಿಕೊಂಡು ಎಂದರೆ 2 ವರ್ಷದ ರವಿ ಇಲ್ಲವೆನ್ನುವಂತೆ ತಲೆ ಅಲ್ಲಾಡಿಸಿದ. ನಿಂತಲ್ಲೇ ಉಚ್ಚೆ ಹೊಯ್ದ. ಶಿ, ಈ ಮಾಣಿಗಾಪುದೆಂತದ? ಒಳಗೆ ಉಚ್ಚೆ ಹೊಯ್ಯುವುದನ್ನು ಬಿಟ್ಟು ಎಷ್ಟು ಸಮಯವಾಗಿತ್ತು? ಈಗ ಹಾಸಿಗೆಯಲ್ಲಿಯೂ ಉಚ್ಚೆ. 2 ಸಮ ಕೊಡು ನೋಡುವ ಎಂದಳು ರತ್ನ. ಕೊಟ್ಟರೆ ಅದರ ಸಾಕಬ್ಬೆ ಹರಿದು ಬಿಟ್ಟಾಳು ನನ್ನನ್ನು. ಹೊಯ್ಯಲಿ, ಹೊಯ್ದರೆ ಒರೆಸುತ್ತಾಳೆ, ಬಯ್ಯಬಾರದಂತಲ್ಲ ಎಂದರು ಗೌರಮ್ಮ. ಸಾಕಬ್ಬೆ ಎಂದರೆ ಸಾಕುತಾಯಿ, ಮತ್ತೆ ಯಾರಲ್ಲ, ರತ್ನನ ತಂಗಿ ಸರೋಜ. ತಲೆ ತುಂಬ ಆದರ್ಶ ತಿಳುವಳಿಕೆ ತುಂಬಿಕೊಂಡು ಬಿಡು ಬೀಸು ಮಾತಿನ ಸರೋಜನಿಗೆ ಒಳಗಿನಿಂದ ಗೌರಮ್ಮನೂ ಕೊಂಚ ಹೆದರುವವರೇ. ಸರೋಜ ಹೀಗೆ ಮಾಡಿ ತಾನು ಬಾಣಂತನ ಮುಗಿಸಿ ಏಳುವುದರೊಳಗೆ ಮಾಣಿಗೆ ಸಲಿಗೆ ಜಾಸ್ತಿ ಕೊಡುತ್ತಾಳೋ ಏನೋ, ಅವನ ಮೇಲಿನ ತನ್ನ ಬಿಗಿ ತಪ್ಪುತ್ತದೆಯೋ ಏನೋ ಅಂತೆಲ್ಲ ರತ್ನ ಹೇಳಿ ಮುಗಿಸುವುದರೊಳಗೆ ಸರೋಜನೇ ಅಲ್ಲಿಗೆ ಬಂದಳು. ಎಂತ ಮಾರೈತಿ, ಹೊಡೆಯದೆ ಚಂದದಿಂದ ನೋಡಿಕೊಂಡಳು ಎಂಬಂತ ಮಾತು ನಿನ್ನ ಬಾಯಲ್ಲಿ ಬರಲಿಕ್ಕಿಲ್ಲ ಸುಳ್ಳ. ಆ ಮಾಣಿ ಮೊದಲೇ ಬೆಪ್ಪುಗಟ್ಟಿದೆ, ಇನ್ನಷ್ಟು ಬೆಪ್ಪು ಕಟ್ಟಿಸು. ನಾನೀಗ ಸಲುಗೆ ಕಲಿಸಿಕೊಟ್ಟರೆ ನೀನು ಕರೆದುಕೊಂಡು ಹೋದ ಮೇಲೆ ಬಾವಯ್ಯ ಅದನ್ನು ಬಿಡಿಸಿಯಾರು ಎಂದಳು. ಅದಕ್ಕೆ ಸರಿಕಟ್ಟಿ ಏನೋ ಹೇಳಲು ಹೊರಟ ರತ್ನನಿಗೆ, ಬಾಣಂತಿ ಹೆಚ್ಚು ಮಾತಾಡಬಾರದು, ಮಲ್ಕೊ ಸುಮ್ಮನೆ. ಆ ಹೆಣ್ಣಿನ ಮಾತನ್ನ ಇನ್ನು ಮನಸ್ಸಿನೊಳಗೆ ಜಗಿಯುತ್ತೇ ಇರಬೇಡ ಎಂದರು ಗೌರಮ್ಮ. ಅವರ ಈ ಮಾತು ಕೇಳಿದ್ದೇ ರತ್ನನ ಕಣ್ಣುಗಳಲ್ಲಿ ನೀರು ತುಂಬಿತು. ಆದರೆ ನಿಜಕ್ಕೂ ಕಣ್ಣೀರು ತುಂಬಿದ್ದು ಗಂಡನ ನೆನಪಾಗಿಯೇ. ಗಂಡನ ನೆನಪಾದರೆ ಮುಖದಲ್ಲಿ ಮುಗುಳ್ನಗೆ ತೇಲಿ ಬಾರದವಳು ರತ್ನ. ಅವತ್ತು ರಾತ್ರಿ ಮಗು ಹುಟ್ಟಿದ ಜಾಗದಲ್ಲಿ ಒಂದು ಪೆನ್ಸಿಲು, ಕಾಗದ, ಸ್ವಲ್ಪ ಅಕ್ಕಿ, ವೀಳೆಯದೆಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ಇಟ್ಟು ಬ್ರಹ್ಮ ಬಂದು ಮಗುವಿನ ಹಣೆಗೆ ಬರೆಯಲು ಸಜ್ಜುಗೊಳಿಸುವ ಶಾಸ್ತ್ರವೂ ಆಯಿತು. ಬ್ರಹ್ಮ ಬಂದು ಏನು ಬರೆಯುವನೋ? ಅಂತೂ ಅಲ್ಲಿಟ್ಟ ಸಾಮಗ್ರಿಗಳೆಲ್ಲ ನಾಳೆ, ಅಂದು ಹೆರಿಗೆಯಾದೊಡನೆ ಬಟ್ಟೆ ತೆಗೆದುಕೊಂಡು ಹೋಗಿ ಮಡಿ ಮಾಡಿದ ಮಡಿವಾಳ್ತಿಗೆ ಸೇರುತ್ತದೆ.